ತಂದ್ಕೊಡ್ಲಾ? ಏನು ಎಲ್ಲ ವಿಷಯ ಗೊತ್ತಾಯ್ತಾ? ಅಣ್ಣ ಅಮ್ಮನ್ಗೆ ಆಲ್ರೆಡಿ ಎಲ್ಲ ವಿಷಯನೂ ಹೇಳಿದಾನಪ್ಪ. ಅದಕ್ಕೆ ಅಮ್ಮ ಅವಳನ್ನ ನಿಮ್ ಮುಂದೆ ಹೇಗ್ ಸಮರ್ಥಿಸ್ಕೊಳ್ಳೋದು ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಅಂದ್ರೆ ಅವಳು ಅಲ್ಲಿರ್ತಾಳೆ ಅಂತ ನಿನಗೆ ಮೊದಲೇ ಗೊತ್ತಿತ್ತು, ನೀನು ಆ ವಿಷಯನ ನನ್ನ ಹತ್ರ ಹೇಳಲಿಲ್ಲ ಅಲ್ವಾ? ನಿಮ್ಮ ಹತ್ರ ಯಾವ ವಿಷಯನೂ ಹೇಳಲ್ಲ ಬಿಡಿಪ್ಪ. ಇವರೆಲ್ಲ ನಮ್ ದುಶ್ಮನ್ ಗುಂಪು ಸೇರ್ಕೊಂಡ್ಬಿಟ್ಟಿದ್ದಾರೆ. ವೈಷ್ಣವಿ, ಮೊದಲೇ ನಿಮ್ಮ ಅಪ್ಪನ ಮನಸ್ಸು ಸರಿ ಇಲ್ಲ. ಯಾಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಾ ಇದೆಯಾ? ಸುಮ್ಮನೆ ಇರಮ್ಮ, ಮಾತಾಡಬೇಡ. ಅವಳಿಗೇನು ಬುದ್ಧಿ ಹೇಳ್ತೀಯ ಶಾಂತ? ನೀನು ಮೊದಲು ನೀನ್ ಸರಿಯಾಗಿರ್ಬೇಕಾಗಿತ್ತು. ಎಷ್ಟು ಹೇಳಿದ್ರು ಮತ್ತೆ ಮತ್ತೆ ಆ ದುರಹಂಕಾರಿ ಹೆಣ್ಣು ನನಗೆ ತೊಂದರೆ ಕೊಡ್ತಾನೆ ಇದ್ದಾಳೆ. ಏನೇ ಇದು? ಏನಿದು? ಸುಮ್ಮನೆ ಇದ್ದವನ್ನ ಕರೆಸಿ ಮರ್ಯಾದೆ ತೆಗಿತಾಳಲ್ಲ. ಇದನ್ನ ನೀನ್ ಹೇಗ್ ಸಮರ್ಥಿಸ್ಕೋತೀಯ ಶಾಂತ? ರೀ, ಅಲ್ಲಿ ಹೀಗೆಲ್ಲ ಆಗತ್ತೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ರೀ. ನಾನು ಹೇಳೋದನ್ನ ದಯವಿಟ್ಟು ನಂಬಿ. ಈ ವಿಷಯ ನನಗಷ್ಟೇ ಅಲ್ಲ, ನನ್ನ ಮಗಂಗೂ ಗೊತ್ತಿರಲಿಲ್ಲ ರೀ. ಆ ರಾಘವೇಂದ್ರ ರಾಯರ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ನಂಬಿ. ಅಮ್ಮ ಕರುಣ, ಅಂಕಲ್, ಏನಿಲ್ಲ, ನಿನಗೆ ಕೈ ಮುಗಿದು ಹೋಗೋಣ ಅಂತ. ಅಯ್ಯೋ, ಏನ್ ಮಾಡ್ತಿದ್ದೀರಾ ನೀವು? ಅಂಕಲ್, ನೀವು ನನಗೆ ಕೈ ಮುಗಿಯೋದಾ? ಇದು ಶ್ರೇಯಸ್ಸ ನನಗೆ. ನಮಗೆ ಶ್ರೇಯಸ್ ತಂದು ಕೊಟ್ಟಿಲ್ಲಮ್ಮ, ಅದಕ್ಕೆ. ಕಳೆದೇ ಹೋಗಿದ್ದ ಅನ್ಕೊಂಡಿದ್ ಮಗನ್ನ ಮತ್ತೆ ತಂದ್ಕೊಟ್ಟಿಯಲ್ಲಮ್ಮ. ಇದಕ್ಕೆ ನಾವು ನಿಮಗೆ ಕೈ ಮುಗಿದೆ, ಇನ್ನೇನ್ ಮಾಡ್ಬೇಕು? ಅಮ್ಮ, ಮತ್ತೆ ನೀವು ಇದೇ ಮಾತು ಹೇಳ್ತಿದ್ದೀರಲ್ವಾ? ಈಗೆಲ್ಲ ಮಾತಾಡಬಾರ್ದು. ನಾನು ಅದನ್ನೇ ಹೇಳ್ತೀನಮ್ಮ. ನಿನಗೆ ಗೊತ್ತಿಲ್ಲ, ನನ್ನ ಮಗ ನನ್ನ ಮೊಮ್ಮಗನ ಶ್ರಾದ್ದ ಮಾಡಿ ಪಿಂಡ ಇಟ್ಟು ಕೈ ತೊಳ್ಕೊಂಡಿರ್ಲಿಲ್ಲ. ಅವನು ಪೂರ್ತಿ ಸತ್ತೇ ಹೋದ ಅಂತಾನೆ ಅನ್ಕೊಂಡು ಮಾಡಿದ್ದು. ಹೌದು ಅಂಕಲ್, ನೀವು ನಿಮ್ಮ ಮನೆಯವ್ರ ಬಗ್ಗೆ, ಅದರಲ್ಲೂ ನಿಮ್ಮ ಮಗನ ಬಗ್ಗೆ ನನ್ನ ಹತ್ರ ಯಾವತ್ತೂ ಹೇಳಿರ್ಲಿಲ್ಲ. ಆದ್ರೆ ನಮ್ಮ ಹೋಟೆಲ್ ಶುರು ಆಗದ ದಿನ ನಾನು ನಿಮ್ಮೆಲ್ಲರನ್ನೂ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಇಲ್ಲಿ ನನಗೆ ಗೊತ್ತಿಲ್ಲದೆ ಇರೋ ಕತೆ ಏನೋ ಇದೆ ಅಂತ ನನ್ಗನ್ನಿಸ್ತು. ಎಲ್ಲಿ ಅನುಮಾನ ಬಂದಿತ್ತೋ ಅಲ್ಲಿಂದನೇ ಶುರು ಮಾಡಿದೆ. ನಿಧಾನಕ್ಕೆ ಎಲ್ಲ ಸತ್ಯನೂ ಈಚೆ ಬಂತು. ನನ್ನ ಅನುಮಾನ ನಿಜ ಆದಾಗ ಮೊದಲು ನಿಮ್ಮ ಊರ್ವಶಿನ ಇಟ್ಕೊಂಡೆ. ಅವಳ ಮೂಲಕ ಎಲ್ಲಾನು ಬಾಯಿ ಬಿಡಿಸ್ದೆ. ಅವಳು ಇದನ್ನೆಲ್ಲ ಯಾರಿಗೂ ಹೇಳಬೇಡಿ ಅಂತ ಕೇಳ್ಕೊಂಡು ಹತ್ಕೊಂಡ್ಲು. ನಾನು ಅದಕ್ಕೆ ನೀನು ಯಾರಿಗೂ ಹೇಳಬೇಡ ಅಂತಲೂ ಹೇಳಿ ಕಳಿಸ್ದೆ. ಆಮೇಲೆ ನಾನು ಧನ್ಯ ಚರ್ಚೆ ಮಾಡಿದ್ವಿ. ಆ ಹೆಣ್ಮಗು ಕಣ್ಣೀರ್ ಹಾಕಿದ ಶಾಪ ಮತ್ತೆ ಸಂಸಾರಕ್ಕೆ ತಗಲ್ಬಾರ್ದು. ಅದೊಂದನ್ನ ನೆರವೇರಿಸ್ಕೊಟ್ಬಿಡು ತಾಯಿ. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅವಳು ಏನಾದ್ರೂ ಶಾಪ ಹಾಕೋ ಆಗಿದ್ದಿದ್ರೆ ಈ ಮದ್ವೆ ನಡೀತಿತ್ತ? ನಿಮ್ಮ ಮಗ ಜೈಲ್ ಪಾಲಾಗ್ಬೇಕಾಗಿತ್ತು. ಇಂಥ ತಂದೆ ತಾಯಿನ ನೋಡ್ಕೊಳ್ದೇ ಇರೋ ಇಂಥ ನಿಮ್ಮ ಮಗನ್ಗೆ ಈ ಭೂಮಿ ಮೇಲೆ ಬದುಕೋ ಅಧಿಕಾರನೇ ಇಲ್ಲ. ಜೈಲಿಗೆ ಕಳಿಸ್ಬಿಡ್ಬೇಕು ಅಂತ ಒಂದ್ ಟೈಮಲ್ಲಿ ಆವೇಶದಲ್ಲಿ ನಾನೇ ಹೇಳಿದ್ದೆ. ಆದ್ರೆ ನನ್ನ ಫ್ರೆಂಡು
ನನಗಿಂತ ತುಂಬ ಒಳ್ಳೆಯವಳು ಆಗ್ಬಿಟ್ಲು. ಒಂದು ಚಾನ್ಸ್ ಕೊಟ್ಟು ನೋಡೋಣ ಅಂತನೂ ಹೇಳಿದ್ಲು. ಆಗ ಊರ್ವಶಿಗೆ ಯಾವುದೇ ಅನ್ಯಾಯ ಆಗ್ದಿರೋ ಥರ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಅನ್ಕೊಂಡು ಆಮೇಲೆ ಇಷ್ಟೆಲ್ಲ ಆಯಿತು. ಆ ಹುಡುಗಿ ನಿಮ್ಮ ಹತ್ರ ಈ ವಿಷಯ ಮುಚ್ಚಿಟ್ಟು ನಿಮ್ಮ ಹತ್ರನೇ ಮದುವೆ ಮಾಡಿಸಿದ್ದು ತಪ್ಪು. ನಾನು ಅದನ್ನ ಖಂಡಿಸ್ತೀನಿ. ಇದರಲ್ಲಿ ಅವಳ ತಪ್ಪು ಮಾತ್ರ ಅಲ್ಲ, ಆ ಸುಕನ್ಯನ ಮಗಳ ತಪ್ಪು ಇದೆ. ಹಾಗಾದ್ರೆ ಆ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ತಾನೆ? ಆಗ್ಲಿ, ಶಿಕ್ಷೆ ಏನು ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಆದ್ರೆ ಅವ್ರ ಕಡೆಯಿಂದನೂ ಯೋಚಿಸಿ ನೋಡಿದ್ರೆ ಇದು ಸರಿ ಇದೆ ಅಂತಾನೆ ಅನ್ನಿಸ್ತಾ ಇದೆ. ಇವರಿಬ್ರು ಸೇರಿ ಆ ಥರ ಮಾಡದೆ ಹೋಗಿದ್ರೆ ಇನ್ನೊಂದು ಹುಡುಗಿಗೆ ಮೋಸ ಆಗ್ತಾ ಇತ್ತು. ಅಪ್ಪ ಇವ್ರೇನಪ್ಪ ಆ ಕಡೆನೂ ಮಾತಾಡ್ತಾರೆ ಈ ಕಡೆನೂ ಮಾತಾಡ್ತಾರೆ. ನ್ಯಾಯ ಅನ್ನೋದಕ್ಕೆ ಒಂದೇ ಮುಖ ಇರಲ್ಲ ವೈಷ್ಣವಿ. ಎಲ್ಲಾ ಕಡೆಯಿಂದನೂ ನೋಡಿ ತೀರ್ಮಾನ ತಗೊಳ್ಬೇಕಾಗತ್ತೆ. ಏನಪ್ಪ ಅಮ್ಮ ಈ ತರ ಎಲ್ಲ ಮಾತಾಡೋ ಹಾಗಾಗ್ಬಿಟ್ಲು? ಆ ಹುಡುಗಿ ನಿಮ್ಮಮ್ಮನಿಗೆ ಏನೋ ಮೋಡಿ ಮಾಡಿದಾಳೆ. ಯಾವುದೇ ಕಾರಣಕ್ಕೂ ಇವಳು ಅವಳನ್ನ ಬಿಟ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಿನಗೆ ಅವಳು ಅಷ್ಟೊಂದು ಮುಖ್ಯ ಆಗ್ಬಿಟ್ಲ ಶಾಂತ? ನಿಮಗೆ ನನ್ನ ಮಾತು ಸರಿ ಇಲ್ಲ ಅಂತ ಅನ್ಸಿದ್ರೆ ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಪರವಾಗಿಲ್ಲ. ಆದ್ರೆ ದಯವಿಟ್ಟು ಆ ಹುಡುಗಿನ ಮಾತ್ರ ದ್ವೇಷಿಸ್ಬೇಡ್ರಿ. ಇದನ್ನ ನನ್ನಿಂದ ಒಪ್ಕೊಳಕ್ ಆಗ್ತಿಲ್ಲ. ಆದ್ರೆ ಒಂದು ಮಾತು, ಒಂದು ವೇಳೆ ಆ ನೊಂದಿರೋ ಹುಡುಗಿ ಜಾಗದಲ್ಲಿ ನಿಮ್ ಮಗಳೇ ಇದ್ದಿದ್ರೆ ಆಗ್ಲೂ ಆ ಹುಡುಗಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ರಾ? ಸಾಕ್ ನಿಲ್ಸು ಶಾಂತ, ಒಂದು ಮಾತಾಡ್ಬೇಡ. ನಾನು ಯಾರ್ಯಾರ್ದೋ ಸ್ಥಾನದಲ್ಲಿ ನಿಂತು ಸರಿ ತಪ್ಪುಗಳ ವಿಚಾರಣೆ ಮಾಡಬೇಕಾಗಿಲ್ಲ. ನಾನು ನನ್ನ ಜಾಗದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಆ ಹುಡುಗಿ ನನಗಲ್ಲ ಅವಮಾನ ಮಾಡಿದಾಳೆ, ಅದು ಅಷ್ಟೇ. ಬೇರೆ ಯಾವುದು ಮಾತಬೇಡ. ಇಷ್ಟು ಹೇಳಿದ ಮೇಲೂ ಯಾರಾದ್ರೂ ಅವ್ರನ್ನ ಸಮರ್ಥಿಸ್ಕೊಂಡು ಮಾತಾಡಿದ್ರೆ ನಾನು ಅವ್ರನ್ನ ಕ್ಷಮಿಸೋದಿಲ್ಲ, ಅಷ್ಟೇ. ನೀನ್ ಹೇಳಿದ್ದು ಸತ್ಯ. ಆ ಹುಡುಗಿಗೂ ಈ ಮನೆಗೂ ಪೂರ್ವ ಜನ್ಮದ ನಂಟು ಇದೆ. ಹಿಂದಿನ ಜನ್ಮದಲ್ಲಿ ಅವಳು ನನಗೆ ಶತ್ರು ಆಗಿದ್ಲು ಅನ್ಸತ್ತೆ. ಈ ಜನ್ಮದಲ್ಲೂ ಶತ್ರು ಆಗಿದ್ದಾಳೆ. ನನಗೊಂದೇ ಒಂದು ಆತಂಕ ಕಣಮ್ಮ. ನಮ್ಮ ಹುಡುಗ ನಿನ್ನ ಮೇಲೆ ಸೇಡ್ ತೀರ್ಸ್ಕೊಳಕ್ ಹೋಗಿ ನಿನಗೇನಾದ್ರೂ ಅನಾಹುತ ಮಾಡಿದ್ರೆ? ಅಜ್ಜಿ, ಒಂದು ಮಾತು ಹೇಳ್ತೀನಿ ಕೇಳಿ. ಬಂಡೆ ಹೊಡಿಬೇಕು ಅಂದ್ರೆ ಬುರುಡೆನಲ್ಲಿ ಹೊಡಿಬಾರ್ದು, ಬುರುಡೆನ ಉಪಯೋಗಿಸ್ಬೇಕು. ಅದು ಕಾಮನ್ ಸೆನ್ಸ್. ನಿಮ್ಮ ಹುಡುಗನ್ಗೆ ಇದಕ್ಕಿಂತ ತುಂಬಾ ಕಾಮನ್ ಸೆನ್ಸು, ಕ್ರಿಮಿನಲ್ ಸೆನ್ಸು ತುಂಬಾನೇ ಇದೆ. ಆದ್ರೆ ನಾವು ಏನು ಕಡಿಮೆ ಇಲ್ಲ. ಅವ್ನು ಹಾಡೋ ಚದುರಂಗದಲ್ಲಿ ಯಾವ ದಾಳಕ್ಕೆ ಯಾವ ಪ್ರತಿ ದಾಳನ ಹುರುಳಿಸ್ಬೇಕು ಅನ್ನೋದು ನಮಗೂ ಚೆನ್ನಾಗಿ ಗೊತ್ತದೆ. ನೀವು ಧೈರ್ಯವಾಗಿರಿ, ಎಲ್ಲಾನು ಸರಿ ಹೋಗುತ್ತೆ. ಹೆಂಡತಿ ಬಂದು ತಂದ್ಕೊಂಡ್ಯಾ? ಅಪ್ಪ ಬಂದ್ಬಿಟ್ಟೆ ಅಲ್ಲ, ಬೇಜಾರು ಮಾಡ್ಕೊಬೇಡ. ಇದು ನಾನು ಮಾತಾಡೋದಕ್ಕೆ ಸರಿಯಾದ ಸಮಯ ಅಲ್ಲ ಅಂತ ನನಗೆ ಗೊತ್ತು. ಆದರೆ ಮನೆ ಯಜಮಾನ ಆಗಿ ಕೆಲವು ವಿಷಯಗಳು ನಿನಗೆ ಹೇಳಲೇಬೇಕು. ಕ್ಷಮಿಸ್ಬಿಡಪ್ಪ. ನೀನು ನನ್ನ ಮಗನೇ ಅಲ್ಲ ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ. ನಾನು ಹಾಗೆ ಮಾತಾಡ್ಬಾರ್ದಾಗಿತ್ತು. ಆದರೆ ನೀನು ಸರಿಯಾಗಿರ್ಬೇಕಾಗಿತ್ತು.
ನನಗೆ ಆ ಥರ ಮಾತಾಡೋ ಥರ ನೀನು ನಡ್ಕೋಬಾರ್ದಾಗಿತ್ತು. ಯಾಕೆಂದ್ರೆ ನೀನು ನನ್ನ ಆದರೆ ನಿಮಗೆ ನಾನು ಅರ್ಥ ಆಗಿಲ್ಲ ಅಷ್ಟೆ. ಪುಟ್ಟ, ದೇವ್ರ ಹತ್ರ ಏನ್ ಕೇಳ್ಕೊತಾ ಇದ್ದೆ? ನೀನ್ ಕೇಳ್ಕೊಂಡ ಹಾಗೆ ನಿನ್ನ ಮಾವನ ಜೊತೆಲೆ ನಿನ್ ಮದುವೆ ಮಾಡಿಸಿದ್ದಾನಲ್ಲೇ ಅಂದಾಗ ನಗ್ನಗ್ತಾ ಇರ್ಬೇಕಲ್ವಾ? ನಾನ್ ಕೇಳ್ಕೊಂಡ್ ಹಾಗೆ ಮಾವನ್ ಜೊತೆ ನನ್ ಮದ್ವೆ ಆಯ್ತು ನಿಜ. ಆದ್ರೆ ನಾನ್ ಕೇಳ್ಕೊಂಡಿದ್ ರೀತಿನಲ್ಲಿ ಆಗ್ಲಿಲ್ಲ. ಬಲವಂತವಾಗಿ ಯಾರ್ದೋ ಒತ್ತಾಯಕ್ಕೆ ನನ್ ಮದ್ವೆ ಈ ರೀತಿ ಆಗ್ಬಾರ್ದಾಗಿತ್ತ ಅಜ್ಜಿ. ಅಯ್ಯೋ ಹುಚ್ಚಿ, ಅಳ್ತಾರೇನೆ? ಅದು ಈ ಟೈಮ್ ನಲ್ಲಿ ಅಳ್ತಾರ? ಸದ್ಯ ಯಾವ ರೀತಿಲೋ ಮದುವೆ ಆಯ್ತಲ್ಲ, ಅಷ್ಟಕ್ಕೆ ಸಂತೋಷ ಪಡ್ಬೇಕು. ಹೇಗ್ ಸಂತೋಷ ಪಡ್ಲಿ ಅಜ್ಜಿ? ಮಾವ ಎಷ್ಟು ಪೆಚ್ಚಾಗಿದ್ದಾರೆ, ಎಷ್ಟು ಸಿಟ್ ಮಾಡ್ಕೊಂಡಿದ್ದಾರೆ, ನೀವೇ ನೋಡ್ತಿದ್ದೀರಾ ಅಲ್ವಾ? ಅಂಥದ್ರಲ್ಲಿ ನಾನು ಹೇಗ್ ಸಂತೋಷವಾಗಿರ್ಲಿ? ಹೇಗ್ ಅವ್ರ ಹತ್ರ ಹೋಗ್ಲಿ? ಒಂದ್ಸಲ ನೀನೇ ಯೋಚನೆ ಮಾಡು. ಅಕಸ್ಮಾತ್ ನಿಮ್ಮ ಮಾವ ನಿನ್ನ ಕೊರಳಕ್ಕೆ ತಾಳಿ ಕಟ್ಟದೆ ಆ ಧನ್ಯಾನ್ ಕೊರಳಕ್ಕೆ ತಾಳಿ ಕಟ್ಟಿದ್ರೆ ಅವಾಗ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತು? ನಿನ್ನ ಮಾವ ನಿನ್ನ ಕೈಗೆ ಸಿಗ್ತಾನೆ ಇರಲಿಲ್ಲ ಕಣೆ. ನೀನು ಅವನನ್ನ ಬದಲಾಯಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ. ಈಗ ಹಾಗಲ್ಲ, ಅವನು ನಿನ್ನ ಕೈಗೆ ಸಿಗ್ತಾನೆ, ಈಗ ಸಿಕ್ಕಿದಾನೆ. ಈಗೇನೋ ಅವನು ಸಿಟ್ಟಾಗಿದ್ದಾನೆ ನಿಜ. ಇಲ್ಲಿಂದ ಮುಂದೆ ನಿನ್ನ ಜೀವನ ವಿಶಾಲವಾಗಿದೆ. ಪ್ರತಿದಿನ ಪ್ರತಿ ಕ್ಷಣ ಅವನನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಪಡು. ಯಾವತ್ತೋ ಒಂದಿನ ಅವನು ನಿನ್ನ ಪ್ರೀತಿಗೆ ಕರಗಿ ಬದಲಾಗುವುದಲ್ವಾ? ಅಜ್ಜಿ, ಮಾವ ಬದಲಾಗ್ತಾರೆ ಅಂತೀಯಾ? ನಂಬಿಕೆ ಇಟ್ಕೋಬೇಕು ಕಂದ. ಎಲ್ಲ ಒಳ್ಳೇದಾಗುತ್ತೆ. ನಂಬಿಕೆ ಇಲ್ಲ ಅಂದ್ರೆ ನಾವು ಬದುಕೋಕ್ಕಾಗತ್ತೇನೆ? ಇವತ್ತು ನೀನು ಮನಸ್ಸು ಗಟ್ಟಿ ಮಾಡು. ಇವತ್ತಲ್ಲ ನಾಳೆ ಅವನ ಮನಸ್ಸನ್ನ ಬದಲಾಯಿಸ್ಕೊತೀನಿ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡು. ನನಗೂ ಮಾತು ಕೊಡು. ಹೆದರಿಕೆ ಆಗುತ್ತೆ ಅಜ್ಜಿ. ನಾವೆಲ್ಲ ಮಾವನ್ನ ತುಂಬಾ ನೋಯಿಸಿದೀವಿ. ನನಗೆ ಮಾವನ ಬಗ್ಗೆ ಚೆನ್ನಾಗಿ ಗೊತ್ತು. ಅವ್ರು ನಮ್ಮನ್ನ ಕ್ಷಮಿಸಲ್ಲ. ಏನೇ ಆದ್ರೂ ಮೊದಲು ಕೊಟ್ಟಿದ್ದ ಪ್ರೀತಿನ ಅವ್ರು ನನಗೆ ಕೊಡಲ್ಲ. ಪೆದ್ದಿ, ಅವನು ಯಾವತ್ತೇ ನಿನ್ನ ಪ್ರೀತಿ ಕೊಟ್ಟಿದ್ದ? ನೀನು ಅವನ್ನ ಪ್ರೀತಿಸಿದ್ದೆ ಅಷ್ಟೇ. ಅವನು ನಿನ್ನನ್ನ ಯಾವತ್ತೂ ಪ್ರೀತಿಸ್ಲಿಲ್ಲ. ಅವನೇ ಹೇಳಲಿಲ್ಲ. ಇಲ್ಲ ಅಜ್ಜಿ, ಮಾವ ಮೊದಲೆಲ್ಲ ನನ್ನ ತುಂಬಾ ಪ್ರೀತಿಸ್ತಾ ಇದ್ರು. ಊರ್ ಬಿಟ್ಟು ಬಂದ್ಮೇಲೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿದ್ದು. ಧನ್ಯ ಸಹವಾಸ ಸೇರಿದ್ಮೇಲೆ ನನ್ನನ್ನ ಬೇಡ ಅಂತ ಹೇಳ್ತಾ ಇದ್ದಿದ್ದು. ಅದಕ್ಕೂ ಮುಂಚೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇತ್ತು ಅಜ್ಜಿ. ಆಯ್ತು ಬಿಡುಕಲ್ಲ, ಈಗೇನು ಶ್ರೇಯಸ್ಸು ನಿನ್ನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದ ಅಲ್ವಾ? ಹಾಗಿದ್ರೆ ಇನ್ನೂ ಒಳ್ಳೇದೇ ಆಯ್ತಲ್ಲೇ. ಸ್ವಲ್ಪ ದಿವಸ ಬಿಟ್ಟು ಹೋದ ಆ ಪ್ರೀತಿನ ಮತ್ತೆ ನಿನ್ನ ಕಡೆ ಪಡ್ಕೊಳ್ಳೋದಕ್ಕೆ ಇದು ಒಳ್ಳೆ ಅವಕಾಶ.
ಹೇಗಾದ್ರೂ ಮಾಡಿ ಮತ್ತೆ ಅವನ ಪ್ರೀತಿ ನಿನ್ ಕಡೆ ಹೊಲೆಯೋ ಹಾಗೆ ಮಾಡ್ಕೊ. ಈಗ ಅವನು ನಿನಗೆ ತಾಳಿ ಕಟ್ಟಿದ ಮೇಲೆ ನಿನಗೆ ಹಕ್ಕಿದೆ, ಅಧಿಕಾರ ಇದೆ. ಈ ಅವಕಾಶನೆಲ್ಲ ಸರಿಯಾಗಿ ಬಳಸ್ಕೋ. ಖಂಡಿತ ಮಾವ ಬದಲಾಗ್ತಾರೆ ಅಲ್ವಾ ಅಜ್ಜಿ? ಅಷ್ಟು ಬೇಗ ಅವನು ಬದಲಾಗಲ್ಲ ಕಣೆ. ನೋಡು, ಇವತ್ತು ರಾತ್ರಿ ನೀನು ಹಾಲು ತಗೊಂಡೋಗಿ ಅವನು ಕೊಟ್ಟು ಪಕ್ಕದಲ್ಲಿ ಕೂತ್ಕೊಂಡ ತಕ್ಷಣ ಅವನೇನು ಬದಲಾಗೋದಿಲ್ಲ. ನಿನ್ನ ಮೇಲೆ ಅವನು ಕೋಪ ಮಾಡ್ಕೊಂಡಿರ್ತಾನೆ, ಸಿಟ್ಟು ಮಾಡ್ಕೊಂಡಿರ್ತಾನೆ, ಬೈತಾನೆ, ನಿನ್ನ ಮನಸ್ಸು ನೋಯಿಸ್ತಾನೆ. ಅದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ನೀನು ತಯಾರಾಗಿದ್ಯಾ? ಸಹಿಸ್ಬೇಕಲ್ಲ, ತಾಳ್ಮೆ ಕಳ್ಕೊಂಡ್ಬಿಡತ್ತಾನೆ. ಅವನು ನೋಯಿಸಿದಾಗ ನೊಂದ್ಕೊಂಡ ಹಾಗೆ ನಾಟಕ ಮಾಡು, ಆದ್ರೆ ಅವನಿಗೂ ಸಮಾಧಾನ ಆಗತ್ತೆ. ಆದ್ರೆ ನಿಜವಾಗ್ಲೂ ನೊಂದ್ಕೊಂಡ್ಬಿಡತ್ತಾನೆ. ತಾಳ್ಮೆ ಇರ್ಲಿಕ್ಕಂದ. ಈಗ ನಿನ್ನ ಪ್ರೀತಿನ ಗೆಲ್ಲೋದು ನಿನ್ನ ಕೈಲಿದೆ. ಅಜ್ಜಿ, ನೀವೀಗ ನನ್ನ ಜೊತೆಲೇ ಇದ್ದು ಹೇಳ್ಕೊಡ್ತಾ ಇರ್ತೀರಾ? ನಾನು ನಿಜವಾಗ್ಲೂ ಪ್ರಯತ್ನ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ. ಕಣ್ಣ, ಇದನ್ನ ಯುದ್ಧ ಅನ್ಕೊಳ್ಳ. ನೀನೇ ಅರ್ಜುನ, ನಾನೇ ಶ್ರೀಕೃಷ್ಣ ಪರಮಾತ್ಮ. ಪ್ರತಿದಿನ ನಾನು ನಿನಗೆ ಭಗವದ್ಗೀತೆ ಉಪದೇಶ ಮಾಡ್ತಾನೆ ಇರ್ತೀನಿ. ನಾನು ಉಪದೇಶ ಮಾಡೋ ಭಗವದ್ಗೀತೆ ಕೇಳ್ತಾ ಕೇಳ್ತಾ ನೀನು ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಹುಮ್ಮಸ್ಸಿನಿಂದ ಹೋರಾಡಿ ನೀನು ಗೆಲ್ಬೇಕು. ಹೇಳು ಕರ್ಣ, ಹೇಗಿದ್ಯಾ? ಆರಾಮಾಗಿದ್ಯಾ ತಾನೆ? ನಾನು ಆರಾಮಾಗಿದ್ದೀನಿ ಅಂತ ಹೇಳಿದ್ರೆ ನೀನು ಒಪ್ಕೊಳ್ತೀಯಾ? ಖಂಡಿತ ಒಪ್ಕೊಳ್ಳೋದಿಲ್ಲ. ಆದರೆ ನೀನು ಬೇಗ ಆರಾಮಾಗಬೇಕು, ಬೇಗ ನಾರ್ಮಲ್ ಆಗಬೇಕು ಅನ್ನೋ ಒತ್ತಾಯ ಕೂಡ ಇತ್ತು. ಅದು ನಿನ್ಗೆ ಅರ್ಥ ಆಯ್ತಾ? ಪ್ರಯತ್ನ ಮಾಡ್ತಿದ್ದೀನಿ ಕರ್ಣ, ಪ್ರಯತ್ನ ಮಾಡ್ತೀನಿ. ಆದರೆ ನಿನಗೆ ಗೊತ್ತಲ್ವಾ ಕರ್ಣ, ಅದಷ್ಟು ಸುಲಭ ಅಲ್ಲ ಅಂತ. ಹಾಗಂತ ನೀನು ಅನ್ಕೊಂಡಿದ್ಯಾ ಅಷ್ಟೇ. ಮನಸ್ಸು ಮಾಡಿದ್ರೆ ನಾವು ಇಡೀ ವ್ಯಕ್ತಿತ್ವನೇ ಬದಲಾಯಿಸ್ಬೋದು.